ಇದು ನಾನು ಮತ್ತು ನನ್ನ ಧರ್ಮಪತ್ನಿ ಮತ್ತು ಹಳೆ ವಿದ್ಯಾರ್ಥಿಗಳು ಸೇರಿ ಮಕ್ಕಳ ಮನೆ ಕಾನ್ಸೆಪ್ಟ್ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಸರ್ಕಾರದವರು ಕೂಸಿನ ಮನೆ ಅಂತ ಪ್ರಾರಂಭ ಮಾಡಿದರು. ಅಂದರೆ ಯಾರು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ ಅವ್ರ ಮಕ್ಕಳನ್ನ ಅಲ್ಲಿ ಬಿಟ್ಬಿಟ್ಟು ಹೋಗೋದು ಮತ್ತು ಸಾಯಂಕಾಲ ಬಂದು ಕರ್ಕೊಂಡು ಹೋಗೋದು ಅಂತೇಳಿ. ನಮಗೆ ವಿದ್ಯೆ ವಂಚಿತರಾಗಬಾರ್ದು ಹಳ್ಳಿಯ ಮಕ್ಕಳಿಗೆ ಅಂತ ತಿಳಿದು ನಾವು ಕಾನ್ವೆಂಟ್ ಮಾದರಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಸ್ಟ್ರೆಂತ್ ಮಾಡುವಂಥ ದೃಷ್ಟಿನಲ್ಲಿ ನಾವಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಈ ಮಕ್ಕಳ ಮನೆ ಅಂತ ಕಾನ್ಸೆಪ್ಟ್ ಮಾಡಿ, ಈ ಕಾನ್ವೆಂಟಲ್ಲಿ ಏನು ಯಾವ ಥರ ಪುಸ್ತಕಗಳು ಕೊಡ್ತಾರೆ ಅದೇ ರೀತಿ ಅಂತ ಪುಸ್ತಕ ಕೊಟ್ಟು ಯೂನಿಫಾರ್ಮ್ ಕೊಟ್ಟು ಮಾಡಬೇಕು ಅಂಥೇಳಿ ನಾವೀಗಾಗಲೇ 20 ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು 1000 ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ಈಗ ಕಾನ್ವೆಂಟಲ್ಲಿ ಸುಮಾರು 35,000 to 50,000 ರೂಪಾಯಿ ಫೀಸು. ನಾವೇನು ಹೇಳ್ಕೊಡ್ತಾ ಇದ್ದೀವಿ ಅಥವಾ ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನೇ ನಾವು ಹೇಳ್ಕೊಡ್ತಾ ಇದ್ದೀವಿ. ನಮ್ಮದು ಅಡ್ಮಿಷನ್ ಫೀಸು 1000 ರೂಪಾಯಿ, ಮಂತ್ಲಿ ಫೀಸು 500 ರುಪೀಸ್. ಇದು ಯಾರಿಗೆ ಅಂದರೆ ಆ ಟೀಚರ್ಸ್ ಬರ್ತಾರಲ್ಲ, NTT ಮಾಡಿರೋಂಥ ಟೀಚರ್ಸ್ಗೆ ಅವ್ರಿಗೆ ಸಂಬಳ ಕೊಡಬೇಕು ಅಂತೇಳಿ. ಇದನ್ನು ನಿರ್ವಹಣೆ ಮಾಡೋರು ಯಾರು ಅಂದರೆ ಆ ಶಾಲೆಯ ಮುಖ್ಯ ಶಿಕ್ಷಕರೇ ಅದು ನಿರ್ವಹಣೆ ಮಾಡ್ತಾರೆ. ಅವ್ರದ್ದೇ ಜವಾಬ್ದಾರಿ. ನಮ್ಮದೇನು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋಂಥದ್ದು, ಯೂನಿಫಾರ್ಮ್ ಕೊಡೋವಂಥದ್ದು, ಬ್ಯಾಗ್ ಕೊಡೋವಂಥದ್ದು, ಶೂಸ್ ಕೊಡೋವಂಥದ್ದು, ಮತ್ತು ಮಕ್ಕಳಿಗೆ ಆಟದ ಸಾಮಾನು ಮತ್ತು ಟೇಬಲು ಇವನ್ನೆಲ್ಲ ಕೊಡೋವಂಥದ್ದು, ಪುಸ್ತಕ ಕೊಡೋದು ನಮ್ಮದು. ಆ ಒಳಗಡೆ ಇದು ಇಂಟೀರಿಯರು ಅವನ್ನೆಲ್ಲ ಮಾಡಿಸೋದು ನಮ್ಮದು. ಬಿಟ್ಟರೆ ಅದನ್ನು ನಿರ್ವಹಣೆನ ಮಾಡ್ತಕ್ಕಂಥದ್ದು SDMC ಇರ್ತದೆ, ಆ ಊರಿನ ಹಳೆಯ ವಿದ್ಯಾರ್ಥಿಗಳು ಇರ್ತದೆ. ಇದನ್ನು ನಾನು ಹುಟ್ಟೂರಲ್ಲಿ ಪ್ರಾರಂಭ ಮಾಡಿ ನಮ್ಮ ಹನ್ನೆರಡಲ್ಲಿ ಸಕ್ಸಸ್ ಆಯಿತು. ಅದಾದಮೇಲೆ ನಾನು ಎಲ್ಲೆಲ್ಲಿ ಓದಿದ್ದೆ ಆ ಶಾಲೆಗಳನ್ನು ಮಾಡಿ ಒಟ್ಟು ಇವತ್ತು 20 ಆಗಿದ್ದಾವೆ. ಈಗ ಅಂಗನವಾಡಿ ಕೇಂದ್ರಗಳು ತಿರ್ಗಾ ಇನ್ನೂ 8 ಕೇಂದ್ರಗಳಲ್ಲಿ ಮಾಡಿಕೊಡಿ ಅಂತ ಬಂದಿದೆ. ಈಗ ಸರ್ಕಾರ ಅದನ್ನು ನಾವು ಕರ್ನಾಟಕದಲ್ಲೇ ಮೊದಲನೇದಾಗಿ ನಾವು ಮಾಡಿದ್ದಿದ್ದು, ಎಲ್ಲಿ ಒಂದು ಪ್ರಯೋಗ ಮಾಡಿ ಇವತ್ತು ಸರ್ಕಾರ ಇದನ್ನು ಒಪ್ಕೊಂಡು ಇಡೀ ರಾಜ್ಯಾದ್ಯಂತ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಬ್ಜೆಕ್ಟ್ ವೈಸ್ ಪಾಠ ಮಾಡಬೇಕು ಅಂತೇಳಿ LKG UKGನ ಕಾನ್ವೆಂಟ್ ಮಾದರಿನಲ್ಲೇ ಈಗ ನಾವು ಇದು 3 ವರ್ಷ 10 ತಿಂಗಳು ನಾವು ತಗೋದ್ಮೇಲೆ UKG LKGನ ಸರ್ಕಾರದವರೇ ಕಂಟಿನ್ಯೂ ಮಾಡೋಕ್ಕೆ ಮಾಡಿದ್ದಾರೆ. ಬಹುಶಃ ಇದೊಂದು ಸರ್ಕಾರದ ಶಾಲೆಗಳಿಗೆ ಒಂದು ಶಕ್ತಿ ಬರ್ತಕ್ಕಂತಾಗ್ತದೆ. KPS ಶಾಲೆಗಳನ್ನು ಮಾಡಿದ್ವಿ. 1ನೇ ಕ್ಲಾಸಿಂದ PUC ವರೆಗೆ ಎಲ್ಲೆಲ್ಲಿ ಸೆಂಟ್ರ್ ಇರ್ತದೆ ಅಲ್ಲಿಗೆಲ್ಲ. ಈಗ ಮಗ್ಗೆ, ಬೆಳವಾಡಿ, ಬಸವಪಟ್ಟಣ, ಆಮೇಲೆ ಅರ್ಕಲಗೂಡು, ಮಲಿಪಟ್ಟಣ, ಕೊಣನೂರು, ಈ ರೀತಿ KPS ಶಾಲೆಗಳನ್ನು ಮಾಡಿದ್ವಿ. ಮುರಾರ್ಜಿ ಶಾಲೆಗಳು ಹೆಂಗಿದ್ದಾವೆ ಹಂಗೆ KPS ಶಾಲೆಗಳು ಮುಂದಿನ ದಿನಗಳಲ್ಲಿ ಹಳ್ಳಿಗಳಿಂದ ಮಕ್ಕಳನ್ನ KPS ಶಾಲೆಗೆ ಕರೆತರ್ತಕ್ಕಂಥದ್ದು. ಮಕ್ಕಳು ಒಂದೇ ಕ್ಯಾಂಪಸಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಫೆಸಿಲಿಟೀಸು ಎಲ್ಲ ಸರ್ಕಾರದಲ್ಲಿ ಕೊಡ್ತಾರೆ. ಈಗ ನಾವು ಮಾಡಿರೋದಕ್ಕೆ ಆ್ಯಡೆಡ್ ಆದಾಗಿ ಈಗ ಮಗ್ಗೆಯನ್ನು ಯಾಕೆ ಚೂಸ್ ಮಾಡಿದ್ದೀವಿ ಅಂದರೆ ಗ್ರೌಂಡ್ ಇದೆ, PUC ಇದೆ, ಎಲ್ಲ ಇದೆ. ಇದು ದೊಡ್ಡ ಸುಂದರವಾದಂಥ ಇಲ್ಲಿ ಮಿಡ್ಲ್ ಸ್ಕೂಲು ವಾತಾವರಣನೂ ಚೆನ್ನಾಗಿರೋದ್ರಿಂದ ಅದರ ಮೇಲೆ ಬಸ್ ಕನ್ವೀನಿಯೆಂಟ್ ಇದೆ. ಅಲ್ಲ, ಬಸ್ ಕನ್ವೀನಿಯೆಂಟು ಹಳ್ಳಿಗಳಲ್ಲಿ ಮುಂದಿನ ದಿನಗಳಲ್ಲಿ ಹಳ್ಳಿ ಶಾಲೆಗಳನ್ನು ಮುಚ್ಚಿದಂಥ ಸಂದರ್ಭ ಬರುತ್ತೆ. ಈಗಾಗಲೇ 1000 ಶಾಲೆಗಳು ಮುಚ್ಚಿದ್ದಾವೆ. ಒಂದೇ ಕಡೆಗೆ ಎಲ್ಲ ಹಳ್ಳಿಗಳಿಂದ ಬಸ್ಸಲ್ಲಿ ಕರ್ಕೊಂಬಂದು ಮತ್ತೆ ವಾಪಸ್ ಬಸ್ಸಲ್ಲಿ ಬಿಡುವಂಥದ್ದು ಒಂದು ಇದನ್ನು ಪ್ರಾರಂಭ ಆಗ್ತದೆ. ನಮ್ಮ ಉದ್ದೇಶ ಏನು ಅಂದರೆ ಹಳ್ಳಿಯ ಮಕ್ಕಳಿಗೆ ವಿದ್ಯೆ ವಂಚಿತರಾಗಬಾರ್ದು. ನಮ್ಮ ಹಳ್ಳಿಯ ಮಕ್ಕಳಿಗೆ ಇಂಗ್ಲೀಷು ಮತ್ತು ಕಲಿಕೆಯನ್ನು ಸರಿಯಾಗಿ ಕಲಿಸಿದರೆ ಅವರ ದಾರಿಯನ್ನು ಅವರು ನೋಡ್ಕೋತಾರೆ ಅಂತ ತಿಳಿದು ನಾವೆಲ್ಲ ಸೇರಿ ಹಳೆ ವಿದ್ಯಾರ್ಥಿಗಳು ನಾವು SDMC ಸೇರಿ ನಾವು ಪ್ರಾರಂಭ ಮಾಡಿದ್ವಿ. ಸಕ್ಸಸ್ ಆಗಿದೆ. ಇದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ಮಾಡಲಿ ಅಂತಕ್ಕಂಥದ್ದು ನನ್ನ ಆಸೆ. ಕಾನ್ಸೆಪ್ಟು ಒಂದು TV ನೋಡ್ತಾ ಕೂತಿದ್ದು, ನಾನು ಹೆಂಡ್ತಿ ಕೂತಾಗ ಮಾತಾಡ್ತಾ ಬಂದಾಗ ಯಾಕೆ ಮಾಡಬಾರ್ದು ಅನ್ನೋ ಒಂದು ಇದು ಬಂತು, ಪ್ರಯೋಗ ಮಾಡಬಾರ್ದು ಅಂಥೇಳಿ. ನಮ್ಮ ರಿಲೇಟಿವ್ ಒಬ್ಬ ಅಶೋಕ್ ಅಂತ ಇದ್ದಾನೆ, ನಮ್ಮ ಇದರಲ್ಲಿ ಆಫೀಸಲ್ಲಿ ಇದರಲ್ಲಾಗಿದ್ದಾನೆ. ಅವನು ಇರೋಣ ಮಾಡೋಣ ಇದು ಈ ಥರ ಮಾಡಂತೇಳಿ ನಮಗೆ ಗೊತ್ತಿಲ್ಲದೆ ಇದ್ದಾಗ ಇವರಿಬ್ಬರೇ ಚರ್ಚೆ ಮಾಡಿದರು. ನೀವು ಸುಮ್ಮನೆ ಮಾಡ್ತೀರಿ ಆಮೇಲೆ ಬಿಟ್ಬಿಡ್ತೀರಿ, ಸುಮ್ಮನೆ ಇರಿ ಅಂತ ಹೇಳಿ, ಇಲ್ಲ ನಾನು ಹೆಂಡ್ತಿ ಇಲ್ಲ ಮಾಡೇ ಮಾಡೋಣ ಅಂತ ಹೇಳಿದ್ರು. ಬಟ್ ಅದು ಇವತ್ತು ನಿಜವಾಗ್ಲೂ ಕೂಡ ಫಲ ಸಿಕ್ಕಿದೆ. ಎಲ್ಲದಕ್ಕಿಂತ ನನಗೆ ಖುಷಿ ಏನಂದರೆ ಮಕ್ಕಳು ವಿದ್ಯಾವಂತ ಅಂತ ಮನೆ ಹತ್ರನೇ ಈ ಸೌಕರ್ಯ ಸಿಗುವಂಥದ್ದು ಭಾರಿ ಖುಷಿ ತಂದಿದ್ದೇನೆ. ಓದ್ಸೋಕ್ಕೋಸ್ಕರ ಸಾಲ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇತ್ತು, ಅದ್ರ ಜೊತೆಗೆ ಈ ರೀತಿಯಾದ ಶಿಕ್ಷಣ ಕೊಟ್ಟರೆ ಅನುಕೂಲ. ಈಗ ಒಂದು ದಿವಸ ಲೆಕ್ಕ ಹಾಕಿ, ಈಗ 1000 ಮಕ್ಳಿಗೆ ಕೊಡ್ತಾ ಇದ್ವಿ. ಕನಿಷ್ಠ ಪಕ್ಷ 20-25 ಸಾವಿರ ರೂಪಾಯಿ ಒಂದು ಮಕ್ಕಳಿಗೆ ಕಾನ್ವೆಂಟಿಗೆ ಕಲಿಸಿದೆ. ಎಷ್ಟು ಕೋಟಿ ಆಯಿತು ಅಂತ. ಇವತ್ತು ಅಷ್ಟು ಕೋಟಿಗೆ ಮಕ್ಕಳಿಗೆ ದುಡ್ಡು ಉಳಿದಿದೆ. ಸಾಲ ಮಾಡಿ ಮಕ್ಕಳು ಓದಿಸೋವಂಥ ಪರಿಸ್ಥಿತಿ ಇತ್ತು. ಮಾಡೋರು ಧೈರ್ಯವಾಗಿ ಸಾಲ ಮಾಡಿದ್ದು ಮಕ್ಕಳಿಗೆ ಕಾನ್ವೆಂಟ್ ಕಳಿಸೋದು ಅಂತಿತ್ತು. ಈಗ ಮಕ್ಕಳ ಹತ್ರ ಮನೆಯಲ್ಲೇ ಈಗ ಊಟ ಇದು ಎಲ್ಲನೂ ಕೂಡ ನಾವೇ ಅಂಗನವಾಡಿ ಕೇಂದ್ರದಿಂದ ಇಲ್ಲೇ ಕೊಡ್ತೀವಿ. ಅದು ಇಲ್ಲೇ ಆಗ್ತದೆ. ನಮ್ಮ ಅಂಗನವಾಡಿಯ ವೆಂಕಟೇಶ್ವರ CDP ಅವರು ಕೂಡ
ಭಾರಿ ಉತ್ತಮವಾಗಿ ಒಂದು ಇದನ್ನು ಮಾಡ್ತಾರೆ. ಅದು ಎಲ್ಲದಕ್ಕಿಂತ ಓಲ್ಡ್ ಬಾಯ್ಸ್ ಅಲ್ಲಿ ಓದಿರೋಂಥ ಸ್ಟೂಡೆಂಟ್ಸು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಹಳೆಯ ವಿದ್ಯಾರ್ಥಿಗಳು. ಸೊ ಅದಕ್ಕೆ ಕ್ರೆಡಿಟ್ ಗೋಸ್ ಟು ನಮಗಿಂತ ಅವ್ರಿಗೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಹಳೆಯ ವಿದ್ಯಾರ್ಥಿಗಳು ಅಂತ ಹೇಳಿ. ಥ್ಯಾಂಕ್ ಯು, ಧನ್ಯವಾದ. ಆ ಕಾನ್ಸೆಪ್ಟ್ ಏನಕ್ಕೆ ಅಂತ ಬಂತು ಅಂತ ನಿಮ್ಮಲ್ಲಿ? ಅಂದರೆ ಈಗ ನಾವು ಸುಮಾರು ಸ್ಕೂಲ್ ಅಡಾಪ್ಟ್ ಮಾಡಿದ್ದು, ಒಂದು ಸ್ಕೂಲ್ ಅಡಾಪ್ಟ್ ಮಾಡಿದ್ದು. ಈಗ ಅದೇ ರೀತಿಲಿ ಇನ್ನೂ ಮುಂದಕ್ಕೆ ಇವ್ರಿಗೆಲ್ಲ ಸ್ವಲ್ಪ ಫೆಸಿಲಿಟೀಸ್ ಆ್ಯಂಡ್ ಗೌರ್ಮೆಂಟು ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ತೋರಿಸಿದ್ದಾರೆ. ಸೊ ಹಂಗಾಗಿ ನಾವು ದತ್ತು ತಗೊಂಡ್ರೆ ಅವ್ರಿಗೆ ಇನ್ನೂ ಶಿಕ್ಷಣ ಒಳ್ಳೆಯದಾಗಿ ಅಂತ. ಎಷ್ಟು ಶಾಲೆಗಳು? 20 ದತ್ತು ಶಾಲೆ. ಈಗ ನಾವು 20 ಶಾಲೆ ತಗೋತಾ ಇದ್ದೀವಿ. ಅಂಗನವಾಡಿ ಶಾಲೆಗಳು ಎಷ್ಟು ಮತ್ತೆ ಶಾಲೆಗಳು ಎಷ್ಟು? 17 ಅಂಗನವಾಡಿ. ಈಗ ನಮ್ಮ ಸ್ಕೂಲ್ ಇದನ್ನೇ ಸೇರಿದ್ರೆ 20 ಆಗುತ್ತೆ ಟೋಟಲ್. ಪ್ಲಸ್ ಈಗ ದತ್ತು ಶಾಲೆ ಬೇರೆ ಆಗ್ತವೆ. ಏನಕ್ಕೆ ಮೇಡಮ್ ಆ ಕಾನ್ಸೆಪ್ಟ್ ನಿಮ್ಗೆ ಏನಕ್ಕೆ ಬಂತು? ಇದು ಒಳ್ಳೆ ಇದು ಅಂದರೆ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಆಗುತ್ತೆ. ಅವ್ರು ಎಲ್ಲೂ ಹಿಂದೋಗಲ್ಲ. ಸೊ ರೂರಲ್ ಎಜುಕೇಷನ್ ಟು ಅರ್ಬನ್ ಎಜುಕೇಷನ್ಗೆ ಒಳ್ಳೆ ಇದಾಗುತ್ತೆ ಅಂತ. ಸೊ ದೆ ವಿಲ್ ಬಿ ನೋ ಡಿಫ್ರೆನ್ಸ್ ಅಂತ. ಹೌದು, ಅದುವೇ. ಈಗ ಎಲ್ಲೆಲ್ಲೋ ಕಳಿಸ್ತಾರೆ ಮಕ್ಕಳನ್ನ, ಅವ್ರ ಜೊತೆನೇ ಇರಲ್ಲ. ಆಮೇಲೆ ಪೇರೆಂಟ್ ಚೈಲ್ಡ್ ಬಾಂಡಿಂಗು ಇರಲ್ಲ. ಸೊ ಇಲ್ಲಾದರೆ ಅವ್ರ ದಿನ ಅಲ್ಲೇ ಜೊತೆಲೇ ಇರ್ಬೋದು. ನೋ ಟ್ರಾನ್ಸ್ಪೋರ್ಟೇಷನ್, ಅಲ್ಲೇ ಲೊಕೇಟೆಡು. ಆ್ಯಂಡ್ ಸೊ ಕಾನ್ಸೆಪ್ಟ್ ಆಫ್ ಬೀಯಿಂಗ್ ಅಲ್ಲೇ ಆ ಊರಲ್ಲೇ ಇದ್ದರೆ ಎಷ್ಟು ಮಕ್ಕಳಿಗೂ ಒಳ್ಳೆಯದು, ಪೇರೆಂಟ್ಸ್ಗೂ ಒಳ್ಳೆಯದು. ಆ್ಯಂಡ್ ಫೀಸ್ ಆಫ್ ಕೋರ್ಸ್ ತುಂಬ ಕಮ್ಮಿ. ಹಾಂ.